ಮನಸ್ಸಂಭವನದಿಂದ ವಿಚಾರಣೆ ಮಾಡಬೇಕು. ಯಾಕೆ ವಿಚಾರಣೆ ಮಾಡಬೇಕು? ಯಾರಿದ್ರೆ ನಾವಿದೀವಿ, ಯಾರು ಇಲ್ಲದ್ರೆ ನಾವಿರೋದಕ್ಕೆ ಸಾಧ್ಯವಿಲ್ಲ. ಯಾರಿದ್ರೆ ನಾವಿದ್ದೀವಿ, ಪರಮಾತ್ಮ ಇದ್ರೆ ನಾವಿದ್ದೀವಿ. ಈ ತರ ವಿಚಾರಣೆ ಮಾಡಬೇಕು ನಮ್ಮನ್ನು. ಈಗ ಇದ್ರೊಳಗೆ ಶಬ್ದ ಬರ್ತಾ ಇದೆ, ಏನಿದ್ರೆ ಶಬ್ದ ಬರ್ತಾ ಇದೆ. ಕರೆಂಟ್ ಎಂಬ ಪವರ್ ಇದ್ರೆ ಶಬ್ದ ಬರ್ತಾ ಇದೆ. ಕರೆಂಟ್ ಇರೋ ಪವರು, ಕರೆಂಟ್ ಎಂಬ ಪವರ್ ಇದ್ರೆ ಬೆಳಕು ಬರ್ತಾ ಇದೆ. ಕರೆಂಟ್ ಇಲ್ಲ ಅಂದ್ರೆ ಬೆಳಕಿಲ್ಲ, ಕರೆಂಟ್ ಇಲ್ಲ ಅಂದ್ರೆ ಶಬ್ದವಿಲ್ಲ. ನಾವು ಚಕ್ರವರ್ತಿ ಆಗ್ತಾ ಇದ್ವಿ, ಮಿನಿಸ್ಟರ್ ಆಗ್ತಾ ಇದೀವಿ. ಯಾರಿದ್ರೆ? ಪರಮಾತ್ಮ ಎಂಬ ಪ್ರಕಾಶ ಇದೆ ನಮ್ಮಲ್ಲಿದ್ರೆ. ಈಗ ಒಂದು ಹಾಕ್ರಿ, ಒಂದು ಪಕ್ಕದಲ್ಲಿ ಸುನ್ನೆ ಹಾಕ್ರಿ, ಎಷ್ಟಾಯ್ತು? ಇನ್ನೊಂದು ಸುನ್ನೆ ಹಾಕ್ರಿ, ಇನ್ನೊಂದು ಸುನ್ನೆ ಹಾಕ್ರಿ, ಇನ್ನೊಂದು ಸುನ್ನೆ ಹಾಕ್ರಿ, ಇನ್ನೊಂದು ಸುನ್ನೆ ಹಾಕ್ರಿ, ಒಂದು ತೆಗೀರಿ. ಒಂದಿರದಕ್ಕೆ 10 ಆಯ್ತು, 100 ಆಯ್ತು, 1000 ಆಯ್ತು, 10,000 ಆಯ್ತು, ಲಕ್ಷ ಆಯ್ತು. ಒಂದಿರೋದಕ್ಕೆ ಒಂದು ತೆಗೆದ್ರೆ ಸೊನ್ನೆಗಳೆಲ್ಲ ಶೂನ್ಯವಾಯಿತು. ಆ ಒಂದಿರೋದಕ್ಕೆ ಪರಮಾತ್ಮ ಪ್ರಕಾಶ ನಮ್ಮಲ್ಲಿ ಒಂದಿರೋದಕ್ಕೆ ನಾವು ಪ್ರೆಸಿಡೆಂಟ್ಗಳಾಗ್ತಾ ಇದೀವಿ, ಚೇರ್ಮನ್ಗಳಾಗ್ತಾ ಇದೀವಿ, ಮಿನಿಸ್ಟರ್ಗಳಾಗ್ತಾ ಇದೀವಿ, ಪ್ರೈಮ್ ಮಿನಿಸ್ಟರ್ಗಳಾಗ್ತಾ ಇದೀವಿ. ಆ ಪರಮಾತ್ಮ ಪ್ರಕಾಶ ಒಪ್ಪಲಿದ್ರೆ, ಆ ಪರಮಾತ್ಮ ಪ್ರಕಾಶ ಒಪ್ಪನು ಆ ಕಡೆ ಹೋಗೈತೆ ಅಂತ ತಿಳ್ಕೊಳ್ರಿ. ಇದನ್ನ ತಗೊಂಡೋಗಿ ಆ ಕಡೆ ಬಿಸಾಕ್ ಬರ್ತಾರ, ಮನೆಯಲ್ಲಿ ಇಟ್ಕೊಳ್ತಾರ. ಪರಮಾಣ ಪರಮಾಣಂತರಾಣವು ನಾರಾಯಣ ಮಿತ್ರ. ಪರಮಾತ್ಮ ಪ್ರಕಾಶವಿರೋರು ನಾವು ಚಕ್ರವರ್ತಿ ಮಿನಿಸ್ಟರ್ ರಾಜ ಆಗಿದ್ವಿ. ಪರಮಾತ್ಮ ಪ್ರಕಾಶ ಹೊರಗಡೆ ಹೋದ್ರೆ ನಾರಾಯಣ ಮಿತ್ರಾಣ. ಅದಕ್ಕಾಗಿ ಪರಮಾತ್ಮರ ಜಾಗ ಇರಲಿ, ನಾವು ಹುಡುಕೋ ಜಾಗ ಇರಲಿ. ಯಾರಿದ್ರೆ ನಾವಿದ್ದೀವಿ ಅಂತಂದ್ರೆ ಪರಮಾತ್ಮ ಇದ್ರೆ. ಅದಕ್ಕಾಗಿ ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಟು ಈ ಚರ್ಮಣೆತ್ರೊಳಗೆ ನೋಡೋಕ್ಕಾಗಲ್ಲ. ಮನಸ್ಸಂಭವನದಿಂದ ನಮ್ಮನ್ನು ನಾವು ವಿಚಾರ ಮಾಡಿಕೊಂಡ್ರೆ ನರನಿಗೆ ಪರಮಾತ್ಮ ದೂರ. ಆ ಮನಸ್ಸಂಭವನದಿಂದ ಯಾವ ತರ ವಿಚಾರಣೆ ಮಾಡಬೇಕು? ನಿನ್ನುನಿಗಿ ತನ್ನು ಚೂಚಿ ನಿಜ ಸ್ವರೂಪಂ ಚೂಡು ಚೂಡು. ಇನ್ನು ನೀಗಿ ಅಂತಂದ್ರೆ ನಾವಿರಬಾರ್ದು. ಇರಬಾರ್ದು ಅಂತಂದ್ರೆ ತಕ್ಷಣವೇ ಈ ಬೆಂಗಳೂರು ಬಿಟ್ಬಿಟ್ಟು ತುಮಕೂರು ಕಡೆ ಹೋಗ್ಬೇಕಾ ಅಥವಾ ಮೈಸೂರು ಕಡೆ ಹೋಗ್ಬೇಕಾ? ಇತ್ತು ಇರಬಾರದು. ಇತ್ತು ಇರಬಾರ್ದು ಅಂತಂದ್ರೆ ಇಲ್ಲೇ ಇದ್ಕೊಂಡು ಎಲ್ಲಾದ್ರೂ ಬಚ್ಚಿಕೋಬೇಕಾ? ಇಲ್ಲ, ಮರಣವಾಗಬೇಕು. ಯಾಕೆ ಸ್ವಾಮಿ ನಾವು ಬ್ರತಿಕಿರೋದು ನಿಮ್ಗೆ ಇಷ್ಟವಿಲ್ಲವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಮಾನವಕ್ಕೆ ನಿಜವಾದಂತ ಮರಣವು ಯಾವುದು? ಈ ಘಟದಿಂದ ಪ್ರಾಣ ಹೋದ್ರೆ ಇದನ್ನ ತಗೊಂಡೋಗಿ ಆ ಕಡೆ ಬಿಸಕ್ ಬರ್ತಾರಲ್ಲ, ಅದೆಲ್ಲ ಮಾನವರಿಗೆ ಮರಣವು. ಮಾನವರು ಬ್ರತಿಕಿರಬೇಕು, ಮರಣವಾಗಬೇಕು. ಚಕ್ಕಲಿ ಮಾರ್ಗವು ಚಕ್ಕಲಿ ಈಗ ಅದು ಎಕ್ಕಡನು ದಿಕ್ಕುಲದೆಲ್ಲನು ದಿವ್ಯರು ಕೊಡೆ ಸಾಗಂತೆ ಮುಲೆ ಮೊಗದಾರಿ ಜಂಬಿಕೆ ಲೋಕ ಮೊಲೆ ಮೇಘದ ಅಲ್ಲ ಸಾಗಂತೆ ಮುಲೆ
ಚಕ್ಕನಿ ಮಾರ್ಗము చావు. ನಾವು ಸಾಯಬೇಕು. ಸಾಯಲಿಲ್ಲ ಅಂತಂದ್ರೆ ಈ ತರಹ ಸತ್ತ ಸಾಂಗತ್ಯವಾಗಲ್ಲ. ನಾವು ಸಾಯಬೇಕು. ಅದಕ್ಕೆ ಪುಣ್ಯಪುರುಷ ಶಿವಾಜಿಯವರು ಹೇಳ್ತಾರೆ, ಸಾಯದ ಮುಂದೆ ಸತ್ತ ಸಾಂಗತ್ಯ ಅದಕ್ಕಾಗಿ ಸಾಯದ ಮುಂದೆ ಸತ್ತ ಸಂಗತ್ಯ ಸಾಧನೆ ಅಲ್ಲ. ಅದಕ್ಕಾಗಿ ಸಾಯಲಿಲ್ಲ ಅಂದ್ರೆ ಇಂತಹ ಸತ್ತ ಸಾಂಗತ್ಯವು ಸಾಧನ ಆಗಲ್ಲ. ಅದಕ್ಕಾಗಿ ನಾವು ಸಾಯಬೇಕು. ಸಾಯಬೇಕು ಅಂದ್ರೆ ಗುರುನಾಥ ಸ್ವಾಮಿ ಹೇಳಿದ್ದಾರೆ ಅಂತ ತಕ್ಷಣ ಮನೆಗೆ ಹೋಗಿ ಪಾಯಸ ತಗೊಂಡು ಸತ್ತೋಗ್ಬೇಕಾ? ಅದೆಲ್ಲ ಮರಣವು ಮಾನವರಿಗೆ. ಮರಣವು ಯಾವುದು ಪ್ರತಿಕ್ರಿಯೆ ಬೇಕು. ಈ ಘಟ್ಟದಿಂದ ಪ್ರಾಣ ಹೋದ್ರೆ ಇದನ್ನ ತಗೊಂಡಾಗ ಆ ಕಡೆ ಬಿಸಕ್ ಬರ್ತಾರಲ್ಲ, ಅದೆಲ್ಲ ಮಾನವರಿಗೆ ಮರಣವು. ಮಾನವರು ಪ್ರತಿಕ್ರಿಯೆ ಬೇಕು, ನಾವು ಸಾಯಬೇಕು. ಯಾವ ತರಹ ಮರಣವು? ಮುಂದೆ ಮರಣ ಮೋಕ್ಷ ಮಾಯೆ, ಚಂದ್ರ ಸೂರ್ಯುಡು ಶೂನ್ಯ ಮಾಯೆ. ಮರಣಬಾರದ ಮುಂದೆ ಹೊರಡುವ ಮಾರ್ಗ ಕಾಣಿರಿ. ಮರಣಕ್ಕಿಂತಲೂ ಮುಂಚೆ ಮರಣವಾಗೋ ಮಾರ್ಗವನ್ನು ನೋಡ್ಬೇಕು. ಆ ತರಹ ಮರಣವು ಯಾವುದು? ನಮ್ಮಲ್ಲಿ ಅಷ್ಟ ಮದಗಳಿದಾವೆ. ವಿಹಾಯ ಕಾಮಾನ್ಯ ಸರ್ವ ಪುಮಾಂಚರತೆ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಶಿಶಾಂತಿ ಮತಿಗಚ್ಚತಿ. ಕುಲಮದಂ, ಧನಮದಂ, ಯೌವನಮದಂ, ರಾಜ್ಯಮದಂ, ತಪೋಮದಂ, ಶೀಲಮದಂ, ವಿದ್ಯಾಮದಂ, ನೀತಿ ಮದಂ ಎಂಬ ಅಷ್ಟ ಮದಗಳಿದ್ದಾವೆ. ಈ ಅಷ್ಟ ಮದಗಳು ನಮ್ಮಲ್ಲಿಟ್ಕೊಂಡು ನಾವು 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 ಎಂಬ ಅಹಂಕಾರದಿಂದ ನಾವು ಪ್ರವರ್ತನೆ ಮಾಡಿದ್ರೆ ನಮ್ಗೆ ನರಕವೇ. ಈ ಅಹಂಕಾರಗಳು ತೆಗೆದು ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂತ ಮರಣವು. ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಬಡವರಾದ್ರೆ ಏನು ಪ್ರಯೋಜನ? ಅದಕ್ಕಾಗಿ ಅಹಂಕಾರವಿದೆ ಅಂತ ನಾವು ನಮ್ಗೆ ಐಶ್ವರ್ಯವಿದೆ ಅಂತ ಅಹಂಕಾರ ಬೀಳಬಾರ್ದು, ಇಲ್ಲ ಅಂತ ಬಾಧೆ ಬೀಳಬಾರ್ದು. ಏನನ್ನು ತಗೊಂಡು ಬಂದಿದೀವ, ಇಲ್ಲ ತಗೊಂಡು ಹೋಗ್ತಾ ಇದೀವ? ಬರಲು ಏನು ತಂದೆ, ಬರದು ಏನು ಹಿಂದೆ, ಒಳಿತು ಮಾಡು ಮನಸ, ನೀನಿರೋದು 3 ದಿವಸ. ಬರುವಾಗ ಏನು ತಗೊಂಡ್ ಬಂದಿಲ್ಲ, ಹೋಗುವಾಗ ಕೂಡ ಏನು ತಗೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. 3 ದಿನದ ಸಂತೆ.